ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಈಗ ಇರಾನ್ಗೆ ಇರೋವಂಥ ಒಂದು ಧೈರ್ಯ ಏನು ಅಂದರೆ, ಅಮೇರಿಕ ನಮ್ಮ ಮೇಲೆ ಸಂಪೂರ್ಣವಾಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹಾಳಾಗ್ತೀವಿ ಅಂದರೆ ಪ್ರಪಂಚನ ಅದರ ಬೆಲೆ ತೆರಬೇಕಾಗತ್ತೆ. ಇವತ್ತು ಪ್ರಪಂಚ ಎಲ್ಲ ನಿಂತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ, AI ಮೇಲೆ. ಯಾವುದೇ ಹಡಗು ಹಾರ್ಮುಜ್ ದಾಟಿ ಜಲಸಂಧಿ ದಾಟಿ ಹೊರಗಡೆಗೆ ಬರಬೇಕು ಅಂದರೆ 18 ಕೋಟಿ ಟೋಲ್ ಕಟ್ಟಿಬಿಟ್ಟು ಹೊರಗಡೆಗೆ ಹೋಗ್ಬೇಕು. ಏನೇ ಆದರೂ ಬದುಕಬಲ್ಲೆ, ನಾನು ಇರಬಲ್ಲೆ ಅಂತಕ್ಕಂಥ ಛಲ, ಹಠ ನಮಗೆ ಬೇಕು. ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿರೋ ಥರ ಹಲವಾರು ವಿಷಯಗಳು ಹೇಳಿದಾಗ ಜನ ಅದನ್ನು ಅಪಹಾಸ್ಯ ಮಾಡಿದ್ರು. ತೈಲ ನಿಕ್ಷೇಪಗಳು ಹಾಳಾಗ್ತವೆ ಅಂದಾಗ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ಅದು ಎಷ್ಟೋ ಬಿಲಿಯನ್ ಗಟ್ಟಲೆ ಇದ್ದಾವೆ, ಇಷ್ಟಿದ್ದಾವೆ ಅಷ್ಟಿದ್ದಾವೆ, ಅದು ಹಾಳಾಗೋಕ್ಕೆ ಚಾನ್ಸ್ ಇಲ್ಲ, ಇಲ್ಲಾಂದರೆ ಬೇರೆ ಏನೋ ಅಷ್ಟರಲ್ಲಿ ಉತ್ಪತ್ತಿ ಆಗುತ್ತೆ, ಮಗದೊಂದು ಅಂತ ಇದ್ರು. ಇಂಟರ್ನೆಟ್ ಬಂದಾಗತ್ತೆ ಅಂದಾಗಲೂ ಅಪಹಾಸ್ಯ ಮಾಡಿದ್ರು. ಈಗ ಇರಾನ್ಗೆ ಇರೋವಂಥ ಒಂದು ಧೈರ್ಯ ಏನು ಅಂದರೆ, ಅಮೇರಿಕ ನಮ್ಮ ಮೇಲೆ ಸಂಪೂರ್ಣವಾಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಹಾಳಾಗ್ತೀವಿ ಅಂದರೆ ಪ್ರಪಂಚನ ಅದರ ಬೆಲೆ ತೆರಬೇಕಾಗತ್ತೆ. ಆ ಹಾರ್ಮೋಸ್ ಏನಿದೆ, ಆ ಬಂದರಿನ ಮುಖಾಂತರ ಹೋಗಿರೋವಂಥ ಏನು ಇಂಟರ್ನೆಟ್ಗೆ ಬೇಕಾಗಿರೋವಂಥ ಕೇಬಲ್ಗಳು, ಅದನ್ನು ಧ್ವಂಸ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿಲ್ಲ, ಆದರೆ ಆ ಧೈರ್ಯದಲ್ಲಿ ಇದ್ದಾರೆ ಅಂತ ಈಗ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಾವೆ. ಹಾಗಾಗಿ ಇಂಟರ್ನೆಟ್ ಜಾಲ ಹೀಗೆ ನಾವು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿ ಅಳವಡಿಸ್ಕೊಂಡ್ಬಿಟ್ಟಿದ್ವಿ. ಅದಿಲ್ಲ ಅಂದರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮನ್ನು ಅದು ತೊಗೊಂಡು ಹೋಗ್ಬಿಟ್ಟಿದೆ. ಇವತ್ತು ಒಂದು ಮೊಬೈಲು ಅಂದರೆ ಎಲ್ಲ ಆಗೋಗ್ಬಿಟ್ಟಿದೆ. ಅಲಾರಮ್ ಇಲ್ಲ, ಡೈರಿ ಇಲ್ಲ, ಮತ್ತೊಂದಿಲ್ಲ. ಈಗ ಎಲ್ಲ ವಸ್ತುಗಳನ್ನ ಒಂದು ಪುಟ್ಟ ಫೋನು, ಅದು ಇಂಟರ್ನೆಟ್ ಮುಖಾಂತರ ನಡೆಯುವಂಥ ಒಂದು ಫೋನ್ ಅದು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಹೀಗೆ ಎಲ್ಲನೂ ನಮ್ಮ ಕಡೆಯಿಂದ ನಮ್ಮ ಒಂದು ಬದುಕು ಒಂದು ಪುಟ್ಟ ಮಟ್ಟಕ್ಕೆ ಕೇಂದ್ರ ಬಿಂದುಕ್ಕೆ ತಂದು ಅದನ್ನು ನಿರ್ನಾಮ ಮಾಡೋ ಅಂಥ ಮಟ್ಟಕ್ಕೆ ನಾವು ತೊಗೊಂಬಂದ್ಬಿಟ್ಟಿದ್ವಿ. ಯಾಕಂದರೆ ಏನೇ ಹೆಚ್ಚು ಕಮ್ಮಿ ಆದರೂ ತುಂಬ ಅನುಭವಿಸ್ಬೇಕಾಗತ್ತೆ. ಆ ಮಟ್ಟಕ್ಕೆ ನಾವೇ ತೊಗೊಂಬಂದ್ಬಿಟ್ಟಿದ್ವಿ ನಮ್ಮ ಪರಿಸ್ಥಿತಿಗಳನ್ನ. ಏನಾಗ್ಬೋದು ಇದು ಡೇಟಾ ಕೇಬಲ್ ಕಟ್ಟಾಗುತ್ತೆ ಅನ್ನೋದು ಒಂದಷ್ಟು ಜನ ಜ್ಯೋತಿಷಿಗಳು, ಅಂದರೆ ಅವರು ವಿವಿಧ ಗ್ರಂಥಗಳ ಉಲ್ಲೇಖದಿಂದ ಹೇಳಿರ್ಬೋದು, ಇಲ್ಲ ಅವರ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ಹೇಳಿರ್ಬೋದು. ಅವೆಲ್ಲ ನಿಜ ಆಗ್ತಾನೆ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಮುಂದೆ ಏನಾಗ್ಬೋದು, ಕಾಲಜ್ಞಾನದ ಪ್ರಕಾರ ಏನಾಗ್ಬೋದು? ನಿಜಕ್ಕೂ ತುಂಬ ಗಹನವಾದ ಪ್ರಶ್ನೆ ಇದು. ಇವತ್ತು ಇರಾನಿಗರು ಹಾರ್ಮುಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ, ನಮಗೆ ಮಾರ್ಸಂದ್ರದ ಹತ್ರ ಟೋಲ್ ಬಂದಂಗೆ, ಯಾವುದೇ ವೆಹಿಕಲ್ ಅದ್ರ ಕೆಳಗಡೆ ಹೋದರೆ ಇಷ್ಟಕ್ಕೆ ಎಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ಟೋಲ್ ರೇಟ್ ಏನು ಫಿಕ್ಸ್ ಮಾಡ್ತಾರೆ ಅದನ್ನು ಕಟ್ಟಿಬಿಟ್ಟು ನಾವು ಮುಂದಕ್ಕೆ ಹೋಗಂಗೆ ಇವತ್ತು ಸಹಸ್ರಾರು ಹಡಗುಗಳು ಬಂದು ಅಲ್ಲಿ ನಿಂತುಬಿಟ್ಟಿದ್ದಾವೆ. ಯಾವುದೇ ಹಡಗು ಹಾರ್ಮುಜ್ ದಾಟಿ ಜಲಸಂಧಿ ದಾಟಿ ಹೊರಗಡೆಗೆ ಬರಬೇಕು ಅಂದರೆ 18 ಕೋಟಿ ಟೋಲ್ ಕಟ್ಟಿಬಿಟ್ಟು ಹೊರಗಡೆಗೆ ಹೋಗಬೇಕು. 18 ಕೋಟಿ ಟೋಲ್ ಕಟ್ಟಿಬಿಟ್ಟು ನಾವು ಒಂದು ಹಡಗು ಆಚೆ ಹೋಗಬೇಕು ಅಂತಂದರೆ ಅದು ಎಷ್ಟು ಸಾವಿರ ಹಡಗುಗಳು ಅಲ್ಲಿದ್ದಾವೆ. ಅಷ್ಟು ಸಾವಿರ ಇಂಟು 18 ಕೋಟಿ = ತೊಗೊಂಬಿಟ್ರೆ ಇರಾನು ಸುಟ್ಟು ಭಸ್ಮ ಆಗಿರೋ ದುಡ್ಡೆಲ್ಲನೂ ಇದರಾಗೆ ಮೇಕಪ್ ಮಾಡ್ಕೊಂಬಿಡ್ತಾರೆ. ಅವರು ಇದರಲ್ಲೇ ಮೇಕಪ್ ಮಾಡ್ಕೊಂಬಿಡ್ತಾರೆ. ಅದರ ಜೊತೆಗೆ ಇರಾನನ್ನು ಸರ್ವನಾಶ ಮಾಡಾಕ್ಬಿಡ್ತೀವಿ ಅಂತ ಟ್ರಂಪು ಧಮಕಿ ಹಾಕಿದ್ದಾರೆ. ಹೇಳದಷ್ಟು ಸುಲಭನೂ ಅಲ್ಲ ಆ ಕೆಲಸಗಳು ಮಾಡತಕ್ಕಂಥದ್ದು. ಅಲ್ಲ ಅನ್ನೋದಕ್ಕೆ ಇವತ್ತಾಗಲೇ ಅಮೇರಿಕಾದಲ್ಲಿ ಬರೀ ಅಮೇರಿಕ ಜನನೇ ಅಲ್ಲ, ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಆಡಳಿತದ ವಿಭಾಗದ ಭಾಳಷ್ಟು ಜನ ಮುಖ್ಯಸ್ಥರು ಕೂಡ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯುದ್ಧ ಬೇಡ, ಏನಕ್ಕೆ ಮಾಡ್ತಾ ಇದೆಯಾ, ನಿಂಗೆ ತಲೆ ಐತಾ ಅಂತಕ್ಕಂಥ ಲೆಕ್ಕಕ್ಕೂ ಹೋಗಿದ್ದಾರೆ. ಇದೇ ಹೋರಾಟಗಳು ಬರೀ ಅಲ್ಲೇ ಅಲ್ಲ, ಇಸ್ರೇಲಲ್ಲೂ ನಡೀತಾ ಇದೆ, ಇರಾನ್ನಲ್ಲೂ ನಡೀತಾ ಇದೆ. ಇರಾನಿನಲ್ಲಿ ಅದೆಷ್ಟೋ ಜನ ಅಯೋಥುಲ್ಲಾ ಖೊಮೈನಿ ಏನಿದ್ದಾನೆ, ಮುಸ್ತಫಾ ಖೊಮೈನಿ ಇವರೆಲ್ಲ ಏನಿದ್ದಾರೆ, ಇವರ ಕುಟುಂಬದ ವಿರುದ್ಧವಾಗೂ ಇದ್ದಾರೆ, ಅವರ ಪರವಾಗೂ ಇರತಕ್ಕಂಥ ಜನ ಇದ್ದಾರೆ. ಎಲ್ಲೂ ಇದ್ದೇ ಇರ್ತಾರೆ. ನೀವೆಲ್ಲಿಂದ ಎಲ್ಲಿಗೋದ್ರೂ ಈ ಜನ ಇದ್ದೇ ಇರ್ತಾರೆ. ಸೊ ಹಂಗಾಗಿ ಯಾವುದೋ 100% ಇವರು ಈ ಕಡೆಗೆ ಅಂತಕ್ಕಂಥ ಇದು ಇಲ್ಲೂ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾಯಿದ್ದಾರೆ ಅಂತಂದರೆ,
ನೀವೇನ ಈ ಥರ ಧ್ವಂಸ ಮಾಡಿ ನಮ್ಮನ್ನು ನಾಶ ಮಾಡ್ತೀವಿ ಅಂತಂದರೆ ನಮ್ಮ ಹಾರ್ಮುಜ್ ಜಲಾಶಯದ ಇದು ಜಲಸಂಧಿ ಇದರಲ್ಲಿ ಏನು ಹೋಗಿದೆ ಅದರ ಕೆಳಗಡೆ 200 ಮೀಟ್ರ್ ಕೆಳಭಾಗದಲ್ಲಿ ಹೋಗಿರ್ತಕ್ಕಂಥ ಇಂಟರ್ನೆಟ್ ಕೇಬಲ್ ಏನಿದೆ ಇದನ್ನ ಸಿಸ್ಟಮ್ಸನ್ನೇ ಧ್ವಂಸ ಮಾಡಾಕ್ಬಿಡ್ತೀವಿ ಅಂತ ಅವರು ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ. ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ಅದು ಬಂತು. ಅದೇನಾದರೂ ಅವರು ಧ್ವಂಸ ಮಾಡಿದ್ರೆ ಇಡೀ ಜಗತ್ತಿನ ಯಾವುದೇ ಇಂಟರ್ನೆಟ್ ವ್ಯವಸ್ಥೆಗಳು ಒಂದು ಕೆಲಸ ಮಾಡಲ್ಲ, ಯಾವುದೇ ಒಂದು ಇಂಟರ್ನೆಟ್ಟು ಕೆಲಸ ಮಾಡಲ್ಲ. ಇವತ್ತು ಪ್ರಪಂಚ ಎಲ್ಲ ನಿಂತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ, AI ಮೇಲೆ. AI ಮುಚ್ಚೋಗುತ್ತೆ. AI ಕಂಡುಹಿಡಿದಿದ್ಯಾರು? ಮನುಷ್ಯನೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆಯನ್ನು ತಯಾರು ಮಾಡಿದವನು ಬುದ್ಧಿಜೀವಿಯಾದ ಮನುಷ್ಯ. ಅದನ್ನು HI ಹ್ಯೂಮನ್ ಇಂಟೆಲಿಜೆನ್ಸಿ. HIಯಿಂದ AI ಹುಟ್ಟೆ ಹೊರತು AI HI ಏನು ಹುಟ್ಟಲಿಲ್ಲ. ಅದು ನಾನು ಏನೇ ಆದರೂ ಬದುಕಬಲ್ಲೆ, ನಾನು ಇರಬಲ್ಲೆ ಅಂತಕ್ಕಂಥ ಛಲ, ಹಠ ನಮಗೆ ಬೇಕು. ಆ ವಿದ್ಯೆ ಕಲಿಬೇಕು, ಎಲ್ಲಿದ್ದರೂ ಬದುಕಬಲ್ಲೆ ಅಂತಕ್ಕಂಥದ್ದು ನಮಗೆ ಬೇಕು. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.